Sir, is it okay if I leave? ಅಷ್ಟು ದೊಡ್ಡ ಇನ್ಫ್ಲೂಯೆನ್ಸರ್ಸ್ ನಾನು ಕರೆದ್ರೆ ಬರ್ತಿರೋ ಇಲ್ಲವೋ ಅಂತ ಒಂದು ಸಣ್ಣ ಬೆಳಕಿತ್ತು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ನಾನು ಒಂದು ಟಿವಿ ಶೋಗೆ ಹೋಗ್ತಾ ಇದ್ದೀನಿ ಆಸ್ ಅ ಗೆಸ್ಟ್. ಸೊ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಸೊ ಇವಾಗ ರೆಡಿ ಆಗೋಣ, ಲೆಟ್ಸ್ ಗೋ. ಸೊ ಶೋ ಯಾವುದು ಅಂದ್ರೆ ಬೊಂಬಾಟ್ ಭೋಜನ. ನಂಗೆ ಸಿಹಿ ಕೈ ಚಂದ್ರು ಸರ್ ಮೆಸೇಜ್ ಮಾಡಿ ಆಸ್ ಅ ಗೆಸ್ಟ್ ಇನ್ವೈಟ್ ಮಾಡಿದ್ರು ಅಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಇಟ್. ಆಯ್ತಾ, ಬಟ್ ದ ಥಿಂಗ್ ಇಸ್ ನೆನ್ನೆನೆ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದೀನಿ ನಾನು. ಸೊ ಫುಲ್ಲಿ ಟ್ಯಾಂಡ್ ಅಂಡ್ ಯು ಕ್ಯಾನ್ ಸಿ ಫುಲ್ ಪಿಂಪಲ್ಸ್ ಆಗಿದೆ, ಯಾಕಂದ್ರೆ ನೀರೇ ಸರಿಯಾಗಿ ಕುಡ್ದಿಲ್ಲ. ಯೂಶಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಯು ಕಾಂಟ್ ರಿಯಲಿ ಡ್ರಿಂಕ್ ವಾಟರ್ ಪ್ರಾಪರ್ಲಿ, ಯಾಕಂದ್ರೆ ವಾಶ್ರೂಮ್ಸ್ ಎಲ್ಲ ಎಲ್ಲಿರುತ್ತೆ ಏನಿರುತ್ತೆ ಗೊತ್ತಿಲ್ಲ, ಪದೇ ಪದೇ ಹುಡ್ಕೊಂಡು ಹೋಗಕ್ ಆಗಲ್ಲ. ಫಾರ್ ಆಲ್ ದೋಸ್ ರೀಸನ್ಸ್ ನಾನು ನೀರ್ ಸರಿಯಾಗಿ ಕುಡ್ದಿಲ್ಲ ಅಂಡ್ ಯು ಕ್ಯಾನ್ ಸಿ ವಾಟ್ಸ್ ಹ್ಯಾಪನ್ ಟು ಮೈ face. So ಇದು ನನ್ನ ಫಸ್ಟ್ ಟಿವಿ ಶೋ ಅಪಿಯರೆನ್ಸ್ and I'm fully tanned and full pimples ಆಗಿದೆ. ಬಟ್ ಐ ಡೋಂಟ್ ನೋ, ಎನಿವೇಸ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿ ಆಪರ್ಚುನಿಟಿ. ಸ್ಟಿಲ್ ನೋಡೋಣ ಹೇಗ್ ಕಾಣುತ್ತೆ ಮೇಕಪ್ ಆದ್ಮೇಲೆ. ನನ್ಗೆ ಇನಿಷಿಯಲ್ ಈ ತರ ಬೊಂಬಾಟ್ ಭೋಜನಾಗೆ ಕರೀತಾ ಇದಾರೆ ಅಂತ ಹೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್. ಆಯ್ತಾ, ಯಾಕಂದ್ರೆ ಎಲ್ರು ಐ ಥಿಂಕ್ ಚಿಕ್ಕ ವಯಸ್ಸಿಂದ ಅವ್ರ ಶೋಸ್ ನ ನೋಡಿ ಅಡ್ಗೆ ಮಾಡೋದು, ರೆಸಿಪೀಸ್, ಎವ್ರಿಥಿಂಗ್, ಲೈಕ್ ಊಟ ಅಡ್ಗೆ ಅಂತ ಎಲ್ಲ ಹೇಳಿದ್ರೆ ಅವರೇ ಮೈಂಡ್ ಫಸ್ಟ್ ಬರೋದು. ಲೈಕ್ ಇಫ್ ಯು ಲುಕ್ ಅಟ್ ಇಟ್ ಆಸ್ ಅನ್ ಇಂಡಸ್ಟ್ರಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಇಟ್. ಇವಾಗ ಟೈಮ್ 9:30 ಆಗಿದೆ, ನಾನು 11 ಗಲ್ಲಿ ಇರ್ಬೇಕು. ನನ್ ಮನೆಯಿಂದ ಇಟ್ಸ್ half an hour, so I think 1 hour is enough for me to get ready. Guys, what do I do with this pimple and tan? ನಾನು ಟ್ರಿಪ್ ಹೋಗೋ ಮುಂಚೆನೆ ನನ್ ಕಾಲ್ ಬಂದಿತ್ತು, ಸೊ ನನಗೆ ಗೊತ್ತಿತ್ತು ಹೋಗ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ನಾನು ಔಟ್ಫಿಟ್ ಪಿಕ್ ಮಾಡಿದೆ. ಆಯ್ತಾ, ಐ ಪಿಕ್ಡ್ ಒನ್ ವೆರಿ ಪ್ರಿಟಿ ವೈಟ್ ಸಲ್ವಾರ್ ಕಮೀಸ್. ಓಕೆ, ತುಂಬಾ ಚೆನ್ನಾಗಿದೆ, ಲೈಕ್ ಇಟ್ ಹಸ್ ಗೋಲ್ಡನ್ ವರ್ಕ್ ಅಂಡ್ ಆಲ್. ಆದ್ರೆ ನೆನ್ನೆ ಅವ್ರ ಮ್ಯಾನೇಜರ್ ಮೆಸೇಜ್ ಮಾಡಿ ಹೇಳಿದ್ರು ಟ್ರೈ ಟು ಅವಾಯ್ಡ್ ಲೈಟ್ ಕಲರ್ಸ್, ಡಾರ್ಕ್ ಕಲರ್ಸ್ ಹಾಕೊಳ್ಳಿ ಅಂತ, ಯಾಕಂದ್ರೆ ಐ ಥಿಂಕ್ ಬ್ಯಾಕ್ ಗ್ರೌಂಡ್ ಗೆ ಕಾಂಟ್ರಾಸ್ಟಿಂಗ್ ಆಗಿರ್ಬೇಕು ಅಂತ. ಐ ವಾಸ್ ಲೈಕ್ ಓಕೆ. ಸೊ ಫೈನಲಿ ನಾನು ಸೀರೆ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಪ್ಲಸ್ ವಿಡಿಯೋ ಶುರು ಮಾಡೋ ಮುಂಚೆ ನಾನು ಮೇಕಪ್ ಬೇಸ್ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಸೀರಮ್, ಎವ್ರಿಥಿಂಗ್. ಹಾಗಾಗಿ ಡೈರೆಕ್ಟ್ಲಿ ಕನ್ಸೀಲರ್ ಇಂದ ಸ್ಟಾರ್ಟ್ ಮಾಡಿದೆ. ಅಂಡ್ ಇತ್ತೀಚೆಗೆ ನಾನು ಫೌಂಡೇಶನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕನ್ಸೀಲರ್ ಯೂಸ್ ಮಾಡ್ತೀನಿ, ಅಷ್ಟೇ ಸಾಕು. ಜಾಸ್ತಿ ಹೆವಿ ಮೇಕಪ್ ಹಾಕೊಳ್ಳೋದು ಬೇಡ ಅಂತ. ಸೊ ಇವತ್ತು ಅದೇ ಮಾಡೋಣ ಅನ್ಕೊಂಡಿದೀನಿ. ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್ ಔಟ್. ಯಾಕಂದ್ರೆ ಅವ್ರು ಯೂಶಲಿ ಏನ್ ಹೇಳ್ತಾರೆ ಅಂದ್ರೆ ಲೈಟ್ಸ್ ಜಾಸ್ತಿ ಇರೋದ್ರಿಂದ ಮೇಕಪ್ ಮೆಲ್ಟ್ ಆಗುತ್ತೆ, ಸೊ ಫೌಂಡೇಶನ್ ಹಾಕಿದ್ರೆ ಬೆಟರ್ ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಐ ಡೋಂಟ್ ನೋ ಹೌ ಇಟ್ಸ್ ಗೋನಾ ಲುಕ್ ಲೈಕ್. ಅಂಡ್ ಅವ್ರ ಮ್ಯಾನೇಜರ್ ಹೇಳಿದ್ರು ಅಲ್ಲಿ ಬೇಕಂದ್ರೆ ನಿಮ್ಗೆ ಮೇಕಪ್ ಆರ್ಟಿಸ್ಟ್ ಮತ್ತೆ ಹೇರ್ ಡ್ರೆಸ್ಸರ್ ಇದಾರೆ, ಲೈಕ್ ಟು ಟೇಕ್ ಕೇರ್ ಆಫ್ ಯುವರ್ ಹೇರ್ ಅಂಡ್ ಮೇಕಪ್ ಅಂತ. ಬಟ್ ನಾನೇನ್ ಅನ್ಕೊಂಡೆ ಅಂದ್ರೆ ನನ್ಗೆ ಆಲ್ರೆಡಿ ಇಷ್ಟು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಾನು ಮೇಕಪ್ ಮಾಡಿಸ್ಕೊಳ್ತೀನಿ ಅಂತ ಅಲ್ಲಿ ಹೋಗಿ ಬಾಯ್ ಎನಿ ಚಾನ್ಸ್ ಯಾವ್ದೋ ಒಂದು ಪ್ರಾಡಕ್ಟ್ ನನ್ನ ಸ್ಕಿನ್ ಮ್ಯಾಚ್ ಆಗಿಲ್ಲ ಅಥವಾ ಬ್ರಷಸ್ ವಾಟ್ ಎವರ್, ಸುಮ್ನೆ ಮತ್ತೆ ಪಿಂಪಲ್ಸ್ ಆಗುತ್ತೆ. ಅದಕ್ಕೆ ಬೇಡ, ನಾನೇ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಎನಿವೇಸ್ ನಾನು ನನ್ನ ಮೇಕಪ್ ಸಪ್ನು ಕ್ಯಾರಿ ಮಾಡಿ ಹೋಗ್ತೀನಿ ಜಸ್ಟ್ ಇನ್ ಕೇಸ್. ಓಕೆ, ಸೊ ನನ್ನ ಮೇಕಪ್ ಆಗಿದೆ, ನನ್ನ ಸ್ಕಿನ್ ಪೂರ್ತಿ ಗುಳ್ಳೆ ಗುಳ್ಳೆ ಇದೆ. ಬಟ್ ಐ ಡೋಂಟ್ ಕೇರ್, ಐ ಆಮ್ ಟೂ ಎಕ್ಸೈಟೆಡ್ ಫಾರ್ ದ ಡೇ. ನಾನು ಇವತ್ತು ಈ ಸೀರೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಐಲ್ ಗೋ ಕ್ವಿಕ್ಲಿ ಚೇಂಜ್ ಅಂಡ್ ಕಮ್. ಗೈಸ್, ನನ್ ಸೀರೆ ಹಾಕ್ದೆ, ಬಟ್ ದ ಬ್ಲೌಸ್ ವಾಸ್ ಎಕ್ಸ್ಟ್ರೀಮ್ಲಿ ಲೂಸ್. ಇವಾಗ ಅರ್ಜೆಂಟ್ ಅಲ್ಲಿ ಏನು ಮಾಡಕ್ ಆಗಲ್ಲ ಅಂತ ಇದೊಂದು ಫಾರ್ಮಲ್ ಶರ್ಟ್ ಮತ್ತೆ ಪ್ಯಾಂಟ್ ಹಾಕೊಂಡಿದ್ದೀನಿ. ಆಮೇಲೆ ಫುಲ್ ಔಟ್ಫಿಟ್ ನಾವು ತೋರಿಸ್ತೀನಿ. ಈಗ ಲೆಟ್ಸ್ ಡೂ ಮೈ ಹೇರ್. ದೇರ್ ಇಸ್ ಜಸ್ಟ್ 15 minutes ಲೆಫ್ಟ್ ಫಾರ್ ಮೀ ಟು ಲೀವ್ ಹೋಮ್. ಗೈಸ್, ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ನಾನು ಈ ನೆಕ್ ಪೀಸ್ ನ ಶೀನ್ ಇಂದ ಆರ್ಡರ್ ಮಾಡಿದೆ. ನನ್ನ ಫ್ರೆಂಡ್ US ಇಂದ ಬರ್ತಾ ಇದ್ರು, ಸೊ ಐ ಆರ್ಡರ್ ಇಟ್ ಫ್ರಮ್ ದೇರ್. ಈ ಇಯರಿಂಗ್ಸ್ ನಾನು ಅರ್ಬ್ಯಾನಿಕ್ ಇಂದ ಆರ್ಡರ್ ಮಾಡಿದೆ. ಅಂಡ್ ದೆನ್ ಐಮ್ ಗೋಯಿಂಗ್ ಟು ವೇರ್ ಸಮ್ ರಿಂಗ್ಸ್, ಯಾಕಂದ್ರೆ ಐ ರಿಯಲಿ ಲವ್ ರಿಂಗ್ಸ್. ಸೊ ಇದು ನನ್ನ ಫಸ್ಟ್ ಗೋಲ್ಡ್ ರಿಂಗ್ ಪರ್ಚೇಸ್ ಎವರ್. ನನ್ನ ಬರ್ಡೇಗೆ ಅಂತ ತಗೊಂಡೆ. ನಮ್ಮ ಹೇಳಿದ್ರು ಗೋಲ್ಡ್ ತಗೋಬೇಕಾದ್ರೆ ಸಿಲ್ವರ್ ತಗೋಬೇಕು. ಸೊ ದಿಸ್ ಇಸ್ ಅ ಸಿಲ್ವರ್ ರಿಂಗ್. Now let's wear my watch. ನಾನು ವಾಚ್ ಚಾರ್ಜ್ ಮಾಡೋದು ಮರ್ತೋಗಿದ್ದ, ಬ್ಯಾಟ್ರಿ ಇಸ್ ಲೋ. ಬಟ್ ಎನಿವೇಸ್, ಸೊ ಇದು ನನ್ನ ವಾಚ್ ಬಗ್ಗೆ ತುಂಬಾ ಜನ ಕೇಳಿದಿರ. ವಾಚ್ ಇಸ್ ಆಪಲ್ SE. ಈ ಸ್ಟ್ರಾಪ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ. ಜಸ್ಟ್ ಟೈಪ್ ರೋಸ್ ಗೋಲ್ಡ್ ಆಪಲ್ ಸ್ಟ್ರಾಪ್ಸ್ ನಿಮ್ಗೆ ಸಿಗುತ್ತೆ. ಓಕೆ ಗೈಸ್, ಸೊ ಐ ಆಮ್ ಡನ್. ನಾನು ಇವಾಗಷ್ಟೇ ಕ್ಯಾಬ್ ಬುಕ್ ಮಾಡಿದೆ. 1.4 kilometers ಅವೇ ಇದೆ. ಅಂಡ್ ನಾನು ವ್ಲಾಗ್ ಮಾಡೋದಕ್ಕೆ ನನ್ನ ಟೀಮ್ ಇಂದ ನಂದನ್ ಅವ್ರಿಗೆ ಕರ್ಸಿದೀನಿ ವಿಡಿಯೋಗ್ರಫಿಗೋಸ್ಕರ. ಬಟ್ ಮೊಬೈಲ್ ಅಲ್ಲೇ ವ್ಲಾಗ್ ಮಾಡಿ ಅಂತ ಹೇಳಿದೀನಿ. ಸೊ ಅವ್ರ ಕೆಳಗೆನೆ ಕಾಯ್ತಾ ಇದಾರೆ. ಲೆಟ್ಸ್ ಗೋ. ಗೈಸ್, ಇವರೇ ನಂದನ್. ಇವತ್ತು ನನ್ನ ವ್ಲಾಗ್ ಇವರೇ ಶೂಟ್ ಮಾಡ್ತಾರೆ. ಹಾಯ್ ನಂದನ್. ಇವಾಗಷ್ಟೇ ಮದ್ವೆ ಆಗಿದೆ, ಹೇಗಿದ್ದೀರಾ? ಗೈಸ್, ಸೊ ಇದೇ ನನ್ನ ಔಟ್ಫಿಟ್. ನಾನು ಈ ಶರ್ಟ್ ಝಾರಾ ಇಂದ ತಗೊಂಡಿರೋದು, ಮತ್ತೆ ಈ ಪ್ಯಾಂಟ್ ನಾನು ಬ್ರಿಗೇಡ್ ರೋಡ್ ಅಲ್ಲಿ ದುಬೈ ಪ್ಲಾಜಾಗ ಹೋಗಿ ಪರ್ಚೇಸ್ ಮಾಡಿದೆ. ಸೊ ಎನಿವೇಸ್ ಸೀರೆ ಹಾಕೋಬೇಕಂತ ಅನ್ಕೊಂಡೆ, ಬಟ್ ಬ್ಲೌಸ್ ಲೂಸ್ ಆಗಿರೋದ್ರಿಂದ ಹಾಕೊಳಕ್ ಆಗಿಲ್ಲ. ಇದೇ ಔಟ್ಫಿಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನಿಲ್ಲಿ ಆಲ್ರೆಡಿ ರೀಚ್ ಆದೆ. ನಾನು ಮೇಕಪ್ ಮನೇಲೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ನಾರ್ಮಲಿ ಮೇಕಪ್ ಮತ್ತೆ ಹೇರ್ ಮಾಡೋದು? ಓಕೆ, ಸೊ ಇವ್ರು ಈ ಸೆಟ್ ಅಲ್ಲಿ ಮಾಡೋದು. ಇವಾಗ ಮೈಕ್ ಹಾಕೊಂಡ್ ಬರ್ತೀನಿ. ಓಕೆ ಗೈಸ್, ನಮ್ಮ ಟೀಮ್ ಕಡೆಯಿಂದ ಭಾವನಾ ಬಂದಿದ್ದಾರೆ. ಭಾವನಾ ಯೂಶಲಿ ಅಕಂಪನೀಸ್ ಮೀ ಆನ್ ಆಲ್ ದಿಸ್ ಶೂಟ್. ಹಾಯ್ ಭಾವನಾ. ಆಕ್ಚುಲಿ ಯಾವಾಗಲೂ ನಾನು ಆನ್ ಟೈಮ್ ಇರ್ತೀನಿ. ಈಗ 15 minutes ಲೇಟ್ ಆಗಿದೆ ಭಾವನಾ ಅಂತ. And I came from very, very far. ತುಂಬಾ ದೂರ, ಫ್ರಮ್ ವೆರಿ KGF.
ಕೋಲಾರ್ KGF ಇಂದ ಬಂದಿರೋದು ಜಸ್ಟ್ ಫಾರ್ ದಿಸ್ ಶೂಟ್. ಇವತ್ತು ನನ್ನ ವಿಡಿಯೋಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರು ಅಂದ್ರೆ ಹಾಯ್ ಸರ್. Hi sir. Hi. Thank you so much for having me on this show. I should thank you for coming to my show. ನನಗೆ ನೀವೆಲ್ಲ ಅಷ್ಟು ದೊಡ್ಡ ಇನ್ಫ್ಲೂಯೆನ್ಸರ್ಸ್, ನಾನು ಕರೆದ್ರೆ ಬರ್ತಿರೋ ಇಲ್ವೋ ಅಂತ ಒಂದು ಸಣ್ಣ ನಡುಕಿತ್ತು. ಥ್ಯಾಂಕ್ ಗಾಡ್ ಯು ಸೆಡ್ ಬರ್ತೀನಿ. ಗೈಸ್ ಏನ್ ಗೊತ್ತಾ, ಸರ್ ಇಸ್ ಸೋ ಹಂಬಲ್ ಅಂಡ್ ಡೌನ್ ಟು ಅರ್ತ್. ಎಲ್ರಿಗೂ ಗೊತ್ತು, ಎವ್ರಿಬಡಿ ನೋಸ್ ಹೂ ಇಸ್ ಸೀಕೈ ಚಂದ್ರು ಸರ್ ಅಂತ. ಸರ್ ಕಾಲ್ ಮಾಡ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದಾರೆ ಅವ್ರನ್ನ. ಐ ವಾಸ್ ಲೈಕ್ ಓ ಮೈ ಗಾಡ್, ಈಸ್ ಸೋ ಹಂಬಲ್ ಅಂಡ್ ಡೌನ್ ಟು ಅರ್ತ್. ತುಂಬಾನೇ ಖುಷಿ ಆಯ್ತು. ಸ್ಪೆಷಲಿ ನಮ್ಮ ಅಮ್ಮ ಆಗಿರ್ಲಿ, ಮೈ ಫ್ರೆಂಡ್ಸ್ ಮಾಮ್ಸ್, ದೇರ್ ಆಲ್ ವೆರಿ ಎಕ್ಸೈಟೆಡ್ ಬಿಕಾಸ್ ದೇ ವಾಚ್ ಯುವರ್ ಶೋ. Oh, so nice. Thank you. They're like, we're waiting to see you. Thank you so much. Thank you. So ಇವತ್ತು ನಮ್ಮ ಶೋಗೆ ಬಂದಿದ್ದಾರೆ ನಮ್ಮ ಗೆಸ್ಟ್. ಅವ್ರಿಗೋಸ್ಕರ ಒಂದು ಅಡಿಗೆ ಮಾಡ್ಕೊಡ್ತೀನಿ. ಅದೆಷ್ಟು ಚೆನ್ನಾಗಾಗತ್ತೆ ನನ್ಗೆ ಗೊತ್ತಿಲ್ಲ. ಚೆನ್ನಾಗಾಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಚೆನ್ನಾಗಾದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಅದೇ ಕಂಡೀಷನ್. ಓಕೆ. ಸೊ ಐ ಹೋಪ್ ಐ ಕ್ಯಾನ್ ವಿನ್ ಯುವರ್ ಕಾನ್ಫಿಡೆನ್ಸ್. ಡೆಫಿನೆಟ್ಲಿ ಸರ್, ಐ ಆಮ್ ಅ ಬಿಗ್ ಟೈಮ್ ಫುಡಿ. ತಿನ್ನಕ್ ತುಂಬಾ ಇಷ್ಟ ತಿನ್ನಕ್ಕೆ. ಅಡ್ಗೆ ಮಾಡಕ್ ಬರಲ್ಲ, ಅದಕ್ಕೆ ಅಮ್ಮ ದಿಸ್ ಇಸ್ ದ ರೈಟ್ ಶೋ ಫಾರ್ ಯು, ಹೋಗ್ಬಿಟ್ಟು ತಿನ್ಬಿಟ್ಟು ಅಂತ ಹೇಳಿದ್ರು. ಸೊ ಸರ್ ಏನ್ ಅಡ್ಗೆ ಮಾಡ್ತಾ ಇದಾರೆ ಅಂತ ವಿಲ್ ಫೈಂಡ್ ಔಟ್ ಸೂನ್. ಕಾಯ್ತಾ ಇರಿ, ಇಷ್ಟರಲ್ಲೇ ಟಕ್ ಅಂತ ಒಂದು ಅಡಿಗೆ ಮಾಡ್ಕೊಟ್ಬಿಡ್ತೀನಿ. ವಿಶೇಷ ಅತಿಥಿ ಬರ್ತಾರೆ. ಇವರ ವಿಡಿಯೋಗಳಂತೂ ಬಹಳ ಮಜಾ ಇರುತ್ತೆ. ಪ್ರತಿಯೊಂದು ವಿಡಿಯೋನು ನೋಡ್ತೀನಿ, ನಾನು ಫಾಲೋ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ಬಹಳ ಕ್ರಿಯೇಟಿವ್ ಆಗಿ ವಿಡಿಯೋಗಳನ್ನ ಮಾಡ್ತಾರೆ. ಸೊ ಇವತ್ತು ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ, ಅವ್ರಿಗೊಂದು ಅಡಿಗೆ ಮಾಡ್ಕೊಡ್ತೀನಿ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ದಿಶಾ ಉಮೇಶ್. ಒಂದು ದಿನಕ್ಕೆ ಎಷ್ಟು ವಿಡಿಯೋ ಮಾಡ್ತೀರಾ ನೀವು? ಒಂದ್ ದಿನಕ್ಕೆ 3 ಶೂಟ್ ಮಾಡ್ತೀನಿ ಅಂಡ್ ದೆನ್ ಅದನ್ನೇ ಒಂದ್ ದಿನಕ್ಕೆ ಅಪ್ಲೋಡ್ ಮಾಡ್ತೀನಿ. ಒಂದೊಂದ್ ದಿನಕ್ಕೆ ಒಂದೊಂದ್ ವಿಡಿಯೋ ಅಪ್ಲೋಡ್ ಮಾಡಿ ಶೂಟ್ ಒಂದೇ ಸತಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹೌದಾ? ನೀವೇ ಎಡಿಟ್ ಮಾಡ್ತೀರಾ? ಎಲ್ಲ ನಾನು. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಟೇಸ್ಟ್ ಮಾತ್ರ ನೀವು ಹೇಳ್ದಂಗೆ ಫ್ಲೇವರ್ಸ್ ಬರ್ತಾ ಇದೆ, ಡಿಫ್ರೆಂಟ್ ಲೇಯರ್ಸ್ ಆಫ್ ಫ್ಲೇವರ್ಸ್, ವೆರಿ ಯಮ್ಮಿ. ಗೈಸ್ ಈಗಷ್ಟೇ ನಾನು ಶೂಟ್ ಮುಗಿಸ್ಕೊಂಡು ಬಂದೆ, ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಸರ್ ಈಸ್ ಸೋ ಡೌನ್ ಟು ಅರ್ತ್ ಅಂಡ್ ಸೋ ಹಂಬಲ್. ಅಂಡ್ ಬೋಂಡಾ ಕೂಡ ತುಂಬಾ ಕ್ರಿಸ್ಪಿನೇ ಚೆನ್ನಾಗಿತ್ತು. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾರ್ಯಾರು ಈ ಎಪಿಸೋಡ್ ನ ಇನ್ನ ನೋಡಿಲ್ಲ, ಹೋಗಿ ಸ್ಟಾರ್ ಸುವರ್ಣ ಅಥವಾ ಹಾಟ್ಸ್ಟಾರ್ ಅಲ್ಲಿ ಹೋಗಿ ನೋಡಿ. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.